ಮಾವಿನ ಹಣ್ಣಿನ ಶೇಖರಣೆ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. 5 ಮಾವಿನ ಹಣ್ಣು ತಗೊಂಡಿದ್ದೀನಿ. ಹಾಫ್ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಬೇಕಾಗುತ್ತೆ ಮತ್ತು 1 ಕಪ್ ಬೆಲ್ಲವನ್ನು ತಗೊಂಡಿದ್ದೀನಿ. ಮೊದಲು ಮಾವಿನ ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಥರ ಒಂದು ಹಣ್ಣನ್ನು ತಗೊಂಡು ಈ ಥರ ಮೇಲಿಂದ ಪ್ರೆಸ್ ಮಾಡಬೇಕು. ಈ ತರಹ ಪ್ರೆಸ್ ಮಾಡಿದರೆ ಹಣ್ಣೆಲ್ಲ ಮಿಕ್ಸ್ ಆಗುತ್ತೆ, ಸಿಪ್ಪೆಗೆ ಅಂಟಿಕೊಳ್ಳುವುದಿಲ್ಲ. ಈ ಥರ ಎಲ್ಲವ ಹಣ್ಣನ್ನು ಮಾಡಿಕೊಳ್ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತಗೊಳ್ಳಿ, ಇಲ್ಲ ಅಂದರೆ ಅದು ಮಾವಿನ ಶೇಖರಣೆ ಹುಳಿ ಆಗಿಬಿಡುತ್ತೆ. ಮೊದಲು ಈ ಥರ ಮಾವಿನ ಹಣ್ಣಿನ ತುಂಬು ತೆಗಿಬೇಕು. ಮಾವಿನ ಹಣ್ಣನ್ನು ಈ ಥರ ಪ್ರೆಸ್ ಮಾಡಬೇಕು. ಒಳಗಡೆ ಇರೋ ಹಣ್ಣೆಲ್ಲ ಹೊರಗಡೆ ಬೀಳುತ್ತೆ. ನೀಟಾಗಿ ಈ ಥರ ಸಿಪ್ಪೆಯನ್ನು ಪ್ರೆಸ್ ಮಾಡಬೇಕು. ಎಲ್ಲ ಮಾವಿನ ಹಣ್ಣನ್ನು ಇದೇ ತರಹ ಮಾಡಿ ಇಟ್ಕೊಳ್ತೀನಿ. ಹೀಗೆ ಎಲ್ಲ ಹಣ್ಣನ್ನು ಸಿಪ್ಪೆಯಿಂದ ಚೆನ್ನಾಗಿ ನೀಟಾಗಿ ಬಿಡಿಸಿ ಇಟ್ಟಿದ್ದೀನಿ. ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಗಟ್ಟಿ ಶೇಖರಣೆ ಇಷ್ಟಪಡೋದ್ರಿಂದ ನೀರು ಹಾಕದೆ ಹೀಗೆ ಮಾಡ್ತಿದ್ದೀನಿ. ಈ ಗೊಪ್ಪವನ್ನು ಈ ಥರ ಪ್ರೆಸ್ ಮಾಡಿ ಹಿಂಡಬೇಕು. ಇದೇ ಥರ ಮಾಡೋದ್ರಿಂದ ಶೇಖರಣೆ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಎಲ್ಲವನ್ನು ಹೀಗೆ ಮಾಡ್ತಿದ್ದೀನಿ. ಹೀಗೆ ನೀಟಾಗಿ ಗಂಟನ್ನು ಬಿಡಿಸಿದ ಮೇಲೆ ಇದಕ್ಕೆ ಪುಡಿ ಮಾಡಿಟ್ಟಂತಹ 1 ಕಪ್ ಬೆಲ್ಲವನ್ನು ಹಾಕ್ತಿದ್ದೀನಿ. ಹಾಫ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಹಾಕೋಬೋದು, ನಾನಿಲ್ಲಿ ಹಾಕದೆ ಹಾಗೆ ಮಾಡ್ತಿದ್ದೀನಿ. ಹೀಗೆ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾವಿನ ಹಣ್ಣಿನ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಈ ಶೇಖರಣೆಗೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪವೂ ನೀರು ಹಾಕದೆ ಹಾಗೆ ಗಟ್ಟಿ ಶೇಖರಣೆ ಮಾಡ್ತಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇನ್ನಷ್ಟು ಹೊಸ ರೆಸಿಪಿಗೆ ಶ್ರುತಿ ಪಾಕಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.